ಹೆಲೋ ನನ್ನ ಪ್ರಿಯ ವೀಕ್ಷಕರೇ, ನಾವಿವತ್ತು ಏನು ರೆಸಿಪಿ ಮಾಡ್ತಿದ್ದೀವಿ ಅಂತ ತಮ್ಮನೇಲಿ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿದೆ ಅಲ್ವಾ. ಬನ್ನಿ ಹಾಗಿದ್ರೆ ಸಿಂಪಲ್ ವಿಧಾನದಲ್ಲಿ ಕಜ್ಜಾಯ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ. ಅಕ್ಕಿ ಒಂದಿನ ಫುಲ್ ನೆನೆಸಿಡಬೇಕು. ನಾಳೆ ಕಜ್ಜಾಯ ಮಾಡೋದು ಅಂದರೆ ಇವತ್ತೇ ನೆನೆಸಿಡಿ ಅಕ್ಕಿನ. ನೆಕ್ಸ್ಟ್ ಡೇ ಅಕ್ಕಿನ ಸೋಸಿ ಈ ಥರ ಅಕ್ಕಿ ಡ್ರೈ ಆಗಬೇಕು. ಫುಲ್ ಒಣಗಬಾರ್ದು, ಜಸ್ಟ್ ಅದ್ರ ನೀರನ್ನು ಡ್ರೈ ಆದರೆ ಸಾಕು. ಡ್ರೈ ಆಗಿದ ನಂತರ ಪೌಡರ್ ಮಾಡಿಟ್ಕೊಂಡಿಟ್ಕೊಳ್ಳಿ. ಈಗ 7ರಿಂದ 8 ಏಲಕ್ಕಿ ಸಿಪ್ಪೆ ತೆಗೆದು ಪೌಡರ್ ಮಾಡಿಟ್ಕೊಳ್ಳಿ. ಈಗ ಸೋಂಪು ಶುಂಠಿ ಒಣಶುಂಠಿ ಸೋಂಪು ಮತ್ತು ಒಣಶುಂಠಿನ ಪೌಡರ್ ಮಾಡ್ಕೊಂಡಿಟ್ಕೊಳ್ಳಿ. ಇಲ್ಲಿ ನೋಡಿ ಏಲಕ್ಕಿ ಮತ್ತು ಸೋಂಪು ಶುಂಠಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು 3 ಪಾವ್ ಅಕ್ಕಿ ತಗೊಂಡಿದ್ದೀವಿ. 3 ಪಾವ್ ಅಕ್ಕಿಗೆ 1 ಬಕೆಟ್ ಬೆಲ್ಲ ಅಂತಾರೆ. ಈ ಸೈಜ್ ಬೆಲ್ಲಕ್ಕೆ ಬಕೆಟ್ ಬೆಲ್ಲ ಅಂತ ಕರೀತಾರೆ. ಬೆಲ್ಲದಲ್ಲಿ ಚಿಕ್ಕಚ್ ಬೆಲ್ಲ, ದಪ್ಪಚ್ ಬೆಲ್ಲ, ಉಂಡೆ ಬೆಲ್ಲ, ಬಕೆಟ್ ಬೆಲ್ಲ ಅಂತೆಲ್ಲ ಸಿಗುತ್ತೆ. 3 ಪಾವ್ ಅಕ್ಕಿಗೆ 1 ಬಕೆಟ್ ಬೆಲ್ಲ ಹಾಕಿದ್ರೆ ಕರೆಕ್ಟ್ ಮೆಜರ್ಮೆಂಟ್ ಆಗಿರುತ್ತೆ. ಈಗ ಒಂದು ಪಾತ್ರೆ ತಗೊಂಡು ಪಾಕಕ್ಕೆ ಇಡೋಣ. ಬೆಲ್ಲದ ಪಾಕ ನೋಡಿ ಯಾವ ಥರ ಕುದೀತಾ ಇದೆ ನೋಡಿ. ಪಾಕ ಬರಬೇಕಿದ್ರೆ ಅದ್ರ ಫ್ರಾಗ್ರೆನ್ಸ್ ಬೆಲ್ಲದ್ದು ತುಂಬ ಚೆನ್ನಾಗಿದೆ. ಪಾಕ ತಿರುಗಿಸ್ತಾನೆ ಇರಬೇಕು, ಯಾಕಂದರೆ ಗಟ್ಟಿಯಾಗಿಬಿಡುತ್ತೆ, ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನೀವೆಷ್ಟು ಚೆನ್ನಾಗಿ ತಿರುಗಿಸ್ತೀರೋ ತಳ ಹಿಡಿದೇನೆ ಅಷ್ಟು ಚೆನ್ನಾಗಿ ಕಜ್ಜಾಯ ಬರುತ್ತೆ ನಿಮಗೆ. ನೋಡಿ ಈಗ ಪಾಕ ಬಂದಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡೋಣ. ನೋಡಿ ಯಾವ ಥರ ಟೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲ, ಇನ್ನೊಂದು ಸ್ವಲ್ಪ ಪಾಕ ಬರಬೇಕು. ಹಾಗೆ ತಿರುಗಿಸ್ತಾ ಇರೋಣ. ಮತ್ತು ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಮತ್ತೆ ಇನ್ನೊಂದು ಸಲ ಟೆಸ್ಟ್ ಮಾಡೋಣ. ನೋಡಿ ಈಗ ಪಾಕ ಬರ್ತಾ ಇದೆ. ಈಗ ಒಂದು ಬೆಸ್ಟ್ ವಿಧಾನ ತಿಳಿಸ್ಕೊಡ್ತೀನಿ ಪಾಕ ಬಂದಿದೆಯೋ ಇಲ್ವೋ ಅಂತ ನೋಡೋಕ್ಕೆ. ಈಗ ಸ್ವಲ್ಪ ಪಾಕನ ತಗೊಂಡು ಒಂದು ಬೌಲ್ ನೀರೊಳಗಡೆ ಹಾಕಿದ್ರೆ ಅದು ಅಲ್ಲೇ ಕುತ್ಕೋಬೇಕು. ಈಗ ಡ್ರೈ ಆಗಿರೋ ಅಕ್ಕಿನ ಪೌಡರ್ ಮಾಡ್ಕೊಳ್ಳಿ ಅನ್ನಲ್ಲ, ನೋಡಿ ಈ ಥರ ಪೌಡ್ರ್ ಆಗಿದೆ. ಪೌಡರ್ನ ಪಾಕಕ್ಕೆ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು. ತಿರುಗಿಸೋದು ಬಿಟ್ಟರೆ ಗಂಟಾಗ್ಬಿಡುತ್ತೆ. ಚೆನ್ನಾಗಿ ತಿರುಗಿಸ್ತಾನೆ ಇರಿ. ತಿರುಗಿಸಿದ ನಂತರ ಅದಕ್ಕೆ ಸಣ್ಣ ರವೆ ಅಂದರೆ ಚಿರೋಟಿ ರವೆ ಅಂತ ಸಿಗುತ್ತೆ. ಅದನ್ನು ಅರ್ಧ kg ಸ್ವಲ್ಪ ಕಮ್ಮಿನೇ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಇದ್ರ ಜೊತೆಗೆ ಏಲಕ್ಕಿ ಪುಡಿ ಮತ್ತು ಸೋಂಪು ಶುಂಠಿ ಪುಡಿ ಮಾಡ್ಕೊಂಡಿದ್ರಲ್ಲ ಅದು ಸೇರಿಸಿ. ಕಜ್ಜಾಯದಲ್ಲಿ ಮೇಯ್ನ್ ಏನಪ್ಪ ಅಂದರೆ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ನಾವು ತಿರುಗಿಸಿದಷ್ಟು ಚೆನ್ನಾಗಿ ಕಜ್ಜಾಯದ ಹಿಟ್ಟು ಬರುತ್ತೆ. ಕಜ್ಜಾಯದ ಹಿಟ್ಟು ಚೆನ್ನಾಗಿ ಬಂತು ಅಂದರೆ ಕಜ್ಜಾಯ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಕಜ್ಜಾಯದ ಹಿಟ್ಟಲ್ಲಿ ಮೇಯ್ನ್ ಏನಂದರೆ ತಳ ಹಿಡಿಬಾರ್ದು. ತಳ ಹಿಡಿದ್ರೆ ಕಜ್ಜಾಯದ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಆ ಥರ ತಳ ಹಿಡಿದೇ ಇರೋ ಥರ ಚೆನ್ನಾಗಿ ತಿರುಗಿಸ್ತಾ ಇರಿ. ಈಗ ಫೈನಲ್ಲಾಗಿ ಕಜ್ಜಾಯದ ಹಸಿ ಹಿಟ್ಟು ರೆಡಿಯಾಗಿದೆ. ಕೈಗೆ ಸ್ವಲ್ಪ ನೀರು ಮಾಡಿಕೊಂಡು ಅದನ್ನು ಮುಟ್ಟು ನೋಡಿದ್ರೆ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ನೋಡಿ ತೋರಿಸ್ತಾ ಇದ್ದೀನಲ್ಲ ಆ ಥರ. ನೋಡಿ ಇಷ್ಟೇ, ಎಷ್ಟು ಸಿಂಪಲ್ ಆಗಿದೆ ಅಲ್ವಾ. ಈಗ ಕಜ್ಜಾಯದ ಶೇಪ್ಗೆ ತಟ್ಕೊಂಡು ಅದ್ರ ಮೇಲೆ ಕಪ್ಪೆಳ್ಳಾದರೂ ಹಾಕ್ಬೋದು, ಬಿಳಿ ಎಳ್ಳಾದರೂ ಹಾಕ್ಬೋದು. ಆ ಥರ ಹಾಕಿಬಿಟ್ಟು ಈಗ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ ಈ ಥರ ಎಣ್ಣೆಯಲ್ಲಿ ಬಿಟ್ಟಾದ್ಮೇಲೆ ಒಂದು ಸೈಡ್ ಫ್ರೈ ಆದಮೇಲೆ ಇನ್ನೊಂದು ಸೈಡ್ ತಿರುಗಿಸಿ. ಈಗ 2 ಸೈಡ್ ಬೆಂದ ನಂತರ ತೆಗೆದು ಬಿಡಿ. ಮತ್ತು ಹಾಗೆಯೇ ಇನ್ನೊಂದು ಕಜ್ಜಾಯ ತಟ್ಟಿರೋದನ್ನು ಎಣ್ಣೆಗೆ ಬಿಡಿ. ಫಸ್ಟ್ ಹಾಕಿದ್ದನ್ನ ತೆಗೆದುಬಿಡಿ. ಈಗ ಹಾಕಿರೋದನ್ನ ಹಾಗೆ ತಿರುಗಿಸ್ತಾ ಇರಿ. ನೋಡಿ ಪಾಪು ಯಾವ ಥರ ತಿಂತಾಯಿದೆ ನೋಡಿ. ಅವನಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಕಜ್ಜಾಯ. ಫೈನಲ್ ಆಗಿ ಈಗ ಕಜ್ಜಾಯ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಜ್ಜಾಯ ಬಂದಿದೆ. ಸೇಮ್ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚು ವಿಡಿಯೋ ಮಾಡೋಕ್ಕೆ ನಮಗೆ ಪ್ರೋತ್ಸಾಹವಾಗುತ್ತೆ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.